सिद्धेभ्यः ॐ नमः सिद्धेभ्यः ॐ नमः सिद्धेभ्यः ॐ नमो हरिहन्ताणम् ॐ नमो सिद्धाणम् ॐ नमो आयर्याणम् ॐ नमो उवछायाणम् नमो लोये सवसाहूनम् एसो पञ्चनमकारो सौवपावपणासनो मङ्गलानञ्च सौवेसि परमं हवै मङ्गलं परमं हवै ಮಂಗಲಂ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಜೈ ಜಿನೇಂದ್ರ. ಪ್ರತಿಕನಸು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನ ಆದಮೇಲೆ ನಾನು ಒಂದು ಹೊಸ ಧರ್ಮದ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಇದರ ಬಗ್ಗೆ ಮಾತನಾಡಬೇಕು ಅಂತ ಇವತ್ತು ಈ ಒಂದು ಧರ್ಮದ ವಿಷಯವನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಅದು ಏನು ವಿಷಯ ಅಂತಂದರೆ, ಜೈನ ಧರ್ಮದಲ್ಲಿ ಚಾತುರ್ಮಾಸ ಅಂದರೆ ಏನು, ಅದರ ವೈಶಿಷ್ಟ್ಯತೆಗಳು ಏನು ಅನ್ನುವುದನ್ನು ನಿಮ್ಮೆಲ್ಲರ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಜೈನ ಧರ್ಮದಲ್ಲಿ ಚಾತುರ್ಮಾಸ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಜೈನರಿಗೆ ಗೊತ್ತಿದೆ ಅಂತ ಹೇಳೋಕ್ಕಾಗಲ್ಲ. ಇದು ತುಂಬ ಜನರಿಗೆ ಗೊತ್ತಿಲ್ಲದೆ ಇರುವಂತಹದ್ದು ಆಗಿರ್ಬೋದು. ಎಲ್ಲರೂ ಚಾತುರ್ಮಾಸ ಅಂತ ಹೇಳ್ತಾರೆ. ಅದು ಜುಲೈಯಲ್ಲಿ ಬರುತ್ತೆ, ನವೆಂಬರ್ ತನಕ ಇರುತ್ತೆ. ಸೊ ನಾವು ಹಾಗಾಗಿ ಅದನ್ನು ಚಾತುರ್ಮಾಸ ಅಂತ ಕರಿತೀವಿ ಅಂತ ಎಷ್ಟೋ ಜನ ಬ್ಲೈಂಡ್ ಆಗಿ ಇದನ್ನು ತಿಳ್ಕೊಂಡಿದ್ದಾರೆ. ಬಟ್ ಚಾತುರ್ಮಾಸ ಅಂದರೆ ಆ್ಯಕ್ಚುಯಲ್ ಆಗಿ ಏನು, ಯಾಕೆ ಇದು ಈ ಟೈಮಲ್ಲೇ ಬರುತ್ತೆ ಅನ್ನೋದನ್ನು ನಾನು ಸ್ವಲ್ಪ ಶಾಸ್ತ್ರದಲ್ಲಿ ಓದಿರಬಹುದು, ಅಥವಾ ಹಿರಿಯರ ಹತ್ರ ಕೇಳಿರಬಹುದು, ಅಥವಾ ನಮ್ಮ ಮುನಿ ಮಹಾರಾಜರು ನಮಗೆ ಚಿಕ್ಕಂದಿನಿಂದ ಪ್ರವಚನದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾಗಿರಬಹುದು. ಅದನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿ ನಾನು ಇವತ್ತು ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಚಾತುರ್ಮಾಸ ಅಂದರೆ ಏನು? ಚಾತುರ್ಮಾಸ ಅಂದರೆ ಇದು ಜುಲೈಯಲ್ಲಿ ಮಳೆಗಾಲದಲ್ಲಿ ಆಷಾಢ ಪೌರ್ಣಿಮೆಯಿಂದ ಶುರುವಾಗಿ ಇದು ಕಾರ್ತಿಕ ಪೌರ್ಣಿಮೆವರೆಗೂ ಇರುವಂಥದ್ದು. ಒಂದು ಜೈನ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಒಂದು ಕಾಲಘಟ್ಟ ಅಂತ ಕರಿತೀವಿ ನಾವು. ಈ ಚಾತುರ್ಮಾಸದಲ್ಲಿ ಧರ್ಮದ ವೃದ್ಧಿ ಆಗುವಂತಹ ತುಂಬ ಹೆಚ್ಚು ಕೆಲಸಗಳು ಆಗ್ತಾ ಹೋಗ್ತವೆ. ಯಾಕೆ ಅಂತಂದರೆ, ಚಾತುರ್ಮಾಸದಲ್ಲಿ ನಮ್ಮ ಜೈನ ಮುನಿ ಮಹಾರಾಜರು ಒಂದೇ ಪ್ರದೇಶದಲ್ಲಿ ವಾಸವಾಗಿರ್ತಾರೆ. ಇವರು ಸಂಚಾರವನ್ನು ನಿಲ್ಲಿಸಿಬಿಟ್ಟು ಒಂದೇ ಊರಲ್ಲಿ ಇರುವಂಥದ್ದು. ಯಾಕೆ ಇವರು ಒಂದೇ ಊರಲ್ಲಿ ಇರ್ತಾರೆ ಅಂತಂತಂದರೆ, ಮಳೆಗಾಲದಲ್ಲಿ ಹೆಚ್ಚಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಸ್ಯಗಳಾಗಿರಬಹುದು, ಹಲವಾರು ಜೀವರಾಶಿಗಳಾಗಿರಬಹುದು, ಎಲ್ಲವೂ ಜೀವಿಸುವಂಥದ್ದು ಜಾಸ್ತಿ ಮಳೆಗಾಲದ ಸಂದರ್ಭದಲ್ಲಿ. ಸೊ ಈ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ಅಥವಾ ಗೊತ್ತಿಲ್ದೇನೋ ನಮ್ಮಿಂದಾಗಿ ಅವುಗಳಿಗೆ ಹಿಂಸೆ ಆಗುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮಿಂದ ಯಾವುದೇ ಒಂದು ಜೀವರಾಶಿಗೂ ಹಾನಿ ಆಗಬಾರ್ದು ಅಂತ. ಯಾಕಂದರೆ ಜೈನ ಧರ್ಮ ಫಸ್ಟ್ ಅದು ಹೇಳೋದೇ ಅಹಿಂಸಾ ಪರಮೋ ಧರ್ಮ ಅಂತ. ನಮ್ಮಿಂದ ಯಾವುದೇ ಕಾರಣಕ್ಕೂ ಹಿಂಸೆ ಆಗಬಾರ್ದು. ಯಾವುದೇ ಜೀವರಾಶಿಗಾಗ್ಬೋದು, ಯಾವುದೇ ಸಸ್ಯಗಳಿಗಾಗ್ಬೋದು, ಯಾವುದೇ ಪ್ರಾಣಿಗಳಾಗಿರ್ಬೋದು, ಅವುಗಳಿಗೆ ನಮ್ಮಿಂದ ಯಾವ ತರಹದ್ದು ಒಂದು ಸಣ್ಣ ಹಿಂಸೆ ಆಗೋದನ್ನು ಜೈನ ಧರ್ಮ ಖಂಡಿಸ್ತದೆ. ಸೊ ಹಾಗಾಗಿ ಈ ಮಳೆಗಾಲದಲ್ಲಿ ನಾವು ಸಂಚಾರವನ್ನು ಮಾಡುವುದರಿಂದ, ನಾವು ನಡೆಯುವಾಗ ಆಗಿರ್ಬೋದು, ಕುತ್ಕೊಳ್ಳುವಾಗ ಆಗಿರ್ಬೋದು, ಅಥವಾ ನಮ್ಮ ದಿನನಿತ್ಯದ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಆಗಿರಬಹುದು, ನಮ್ಮಿಂದ ಬೇರೆ ಜೀವಿಗಳಿಗೆ ಹಾನಿಯಾಗುವಂತಹ ಒಂದು ಇದನ್ನು ತಪ್ಪಿಸೋದಕ್ಕೆ ಮುನಿ ಮಹಾರಾಜರು ಏನು ಮಾಡ್ತಾರೆ ಅಂದರೆ, ಈ 4 ತಿಂಗಳ ಕಾಲದಲ್ಲಿ ಅಂದರೆ ಮಳೆಗಾಲ ಸಂಪೂರ್ಣ ಆಗುವವರೆಗೂ ಒಂದೇ ಊರಲ್ಲಿ ವಾಸ ಮಾಡ್ತಾರೆ. ಅವರು ಒಂದೇ ಊರಲ್ಲಿ ವಾಸ ಮಾಡಿದ್ರಿಂದ ನಮಗೇನು ಲಾಭ, ಅದರಿಂದ ಏನಾಗುತ್ತೆ, ಅದರದ್ದೇನು ಮಹತ್ವ ಅಂತಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಜೈನ ಮುನಿ ಮಹಾರಾಜರು ಒಂದೇ ಊರಲ್ಲಿ ಇರ್ತಾರೆ ಅಂದರೆ ಅವರೇನು ಸುಮ್ಮನೆ ನಮ್ಮ ಥರ ಕಾಲಹರಣ ಮಾಡಿಕೊಂಡು ಇರುವುದಿಲ್ಲ. ಸೊ ಅವ್ರದ್ದೇ ಆದಂತಹ ಒಂದು
ನಾವೀಗ ಹೇಳ್ತೀವಲ್ಲ ಪ್ರೋಟೋಕಾಲ್ಸ್ ಅಂತ ಏನು ಹೇಳ್ತೀವಿ, ರೂಲ್ಸ್, ಆ ಥರ ಸೆಟ್ ಆಫ್ ರೂಲ್ಸ್ ಇರುತ್ತೆ ಅವರಿಗೂ ಕೂಡ. ಬೆಳಗ್ಗೆ ಎದ್ದಾಗಿನಿಂದ ಅವರು ದಿನ ಮುಗಿಯೋ ತನಕ ಏನೆಲ್ಲ ಮಾಡಬೇಕು ಅನ್ನೋದು ಅವ್ರದ್ದೊಂದು ಟೈಮ್ ಟೇಬಲ್ ಇರುತ್ತೆ. ಸೊ ಅದರ ಪ್ರಕಾರ ಅವರು ಅವರವರ ಕರ್ತವ್ಯಗಳನ್ನು ಆಯಾ ಸಂದರ್ಭಗಳಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವರು ಅಂತಹ ಮಾಡುವ ಟೈಮಲ್ಲಿ ನಮ್ಮಂಥ ಶ್ರಾವಕರೆಲ್ಲ ಜಿನಾಲಯಕ್ಕೆ ಹೋಗುವುದರಿಂದ ಅವರು ಮಾಡುವುದನ್ನು ನೋಡಿಬಿಟ್ಟಾಗಿರ್ಬೋದು, ಅವರ ಧರ್ಮದ ಪ್ರಭಾವನೆ ಆಗಿರ್ಬೋದು, ಪ್ರವಚನ ಆಗಿರ್ಬೋದು, ಪೂಜಾ ಆರಾಧನೆಗಳಾಗಿರ್ಬೋದು, ಜಿನ ಭಗವಂತರ ಅಭಿಷೇಕ ಆಗಿರಬಹುದು, ಇತ್ಯಾದಿ ಅವರು ತುಂಬಾ ಇಂಥದ್ದೆಲ್ಲ ಸಾಮಾಯಿಕ ಆಗಿರಬಹುದು, ಸ್ವಾಧ್ಯಾಯ, ಪಠನ, ತಪಸ್ಸು, ಅವ್ರದ್ದು ಜಪ, ಇಂಥದ್ದೆಲ್ಲ ತುಂಬ ವಿಧಿವಿಧಾನಗಳನ್ನು ಅವ್ರು ಮಾಡುವುದರಿಂದ ಅವರು ಎಲ್ಲ ಮಾಡುವ ಕರ್ತವ್ಯಗಳನ್ನು ನಾವು ನೋಡಿ ಶ್ರಾವಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಒಂದು ಧರ್ಮದ ಕಡೆಗೆ ನಮಗೆ ಒಲವು ಜಾಸ್ತಿ ಮೂಡುತ್ತೆ. ಸೊ ಇದರಿಂದ 4 ತಿಂಗಳಲ್ಲಿ ತುಂಬ ಅಂದರೆ ಇವಾಗ ದೇವರನ್ನು ನಂಬದೇ ಇರೋ ಜನ ಕೂಡ ಧರ್ಮದ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟ್, ಒಂದು ಆಸಕ್ತಿಯನ್ನು ತೋರಿಸಿ ಅವರು ಕೂಡ ಬದಲಾದಂಥ ಎಷ್ಟೋ ಉದಾಹರಣೆಗಳನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಸೊ ಹಾಗಾಗಿ ಮುನಿ ಮಹಾರಾಜರು ಚಾತುರ್ಮಾಸಕ್ಕೆ ಬರುವಾಗ ನಮ್ಮ ಶ್ರಾವಕರಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಆಗುತ್ತವೆ. ಸೊ ಹಾಗಾಗಿ ಈ ಚಾತುರ್ಮಾಸ ಅನ್ನೋ ಒಂದು ಪರ್ವ ತುಂಬಾ ಮಹತ್ವವಾದದ್ದು ಜೈನ ಧರ್ಮದಲ್ಲಿ. ಈ ಚಾತುರ್ಮಾಸದಲ್ಲಿ ಶ್ರಾವಕರು ಏನೇನು ಮಾಡಬೇಕು ಅಂತ, ಶ್ರಾವಕರಿಗೆ ಈಗ ನಮಗೆ ಎಲ್ಲನೂ ಪರ್ಟಿಕ್ಯುಲರ್ ಟೈಮ್ ಪ್ರಕಾರನೇ ಆಗಬೇಕು ಅಂತಂದರೆ ಅದು ಆಗುವುದಿಲ್ಲ. ಬಟ್ ಈ ಒಂದು ಅಟ್ಲೀಸ್ಟ್ ಚಾತುರ್ಮಾಸ ಸಮಯದಲ್ಲಿ ನಾವು ಒಂದು ಸಂಕಲ್ಪವನ್ನು ಮಾಡಿಕೊಂಡು, ಇವಾಗ ನ್ಯೂ ಇಯರ್ ಬಂದರೆ ಎಲ್ಲ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ನೀವು ಹೇಗೆ ಮಾಡ್ತೀರಲ್ಲ, ಅದೇ ಥರ ಒಂದು ಚಾತುರ್ಮಾಸದ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬೆಳಗ್ಗೆ ಇಷ್ಟು ಗಂಟೆಗೆ ನಾವು ಹೇಳ್ಬೇಕು. ಇವಾಗ 6 ಗಂಟೆ 7 ಗಂಟೆಗೆ ಹೇಳ್ತೀವಿ ಅಂದರೆ ಅದಕ್ಕಿಂತ 1 ಅವರ್ ಬಿಫೋರ್ ಹೇಳುವಂತಹ ಒಂದು ಪ್ರಯತ್ನ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:15 ರಿಂದ 5 ಗಂಟೆಯವರೆಗೆ ನಮಗೆ ಹೇಳಕ್ಕೆ ಆಗದೇ ಇದ್ದರೂ ಅಟ್ಲೀಸ್ಟ್ 6 ಗಂಟೆ ಒಳಗೆ ನಾವು ಎದ್ದೇಳ್ತೀವಿ ಅನ್ನೋದು ಒಂದು ಸಂಕಲ್ಪ ಮಾಡಿಕೊಂಡು ಎದ್ಬಿಟ್ಟು ಜಿನ ಭಗವಂತರನ್ನು ನೆನೆದುಕೊಂಡು ನಮ್ಮ ನಿತ್ಯ ಕ್ರಿಯೆಗಳನ್ನು ಮಾಡುವಂಥದ್ದು, ಮತ್ತು ಜಿನಾಲಯಕ್ಕೆ ಹೋಗಿ ಜಿನ ದರ್ಶನ ಮಾಡುವಂಥದ್ದು, ಸಾಧ್ಯವಾದರೆ ಜಿನ ಭಗವಂತರ ಅಭಿಷೇಕವನ್ನು ಮಾಡಿ, ಅಷ್ಟಕವನ್ನು ಮಾಡಿ, ಇಂಥದ್ದು ಎಷ್ಟು ಆಗುತ್ತೆ ಅಷ್ಟು ಧರ್ಮ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಎಲ್ಲನೂ ಮಾಡೋದಕ್ಕೆ ಆಗುತ್ತೆ ಎಲ್ಲರಿಗೂ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಈಗಿನ ಜೀವನ ಶೈಲಿನೇ ಬೇರೆ. ಸೊ ಹಾಗಾಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ಪ್ರಯತ್ನ ಪಟ್ಟರೆ ಅದು ತುಂಬ ಒಳ್ಳೆಯದು. ಯಾಕಂದರೆ ಮನುಷ್ಯ ಧರ್ಮ ಸಿಗುವುದೇ ಒಂದು ಸಾರಿ ಅಂತ ನಂಬಿಕೆ. ಸೊ ಸಿಕ್ಕಿರೋ ಈ ಸಂದರ್ಭದಲ್ಲಿ ಅದನ್ನು ಎಷ್ಟು ನಾವು ಒಳ್ಳೆಯ ಕಾರ್ಯಗಳಿಗೆ, ಧರ್ಮ ಕಾರ್ಯಗಳಿಗೆ ಉಪಯೋಗಿಸ್ತೀವಿ ಅನ್ನೋದು ತುಂಬ ಮಹತ್ವವಾಗಿರುವಂಥದ್ದು. ಸೊ ಅದಕ್ಕೆ ಬೆಳಗ್ಗೆ ಇದಾದರೆ ಮಧ್ಯಾಹ್ನ ಹಾಗೆ ಸ್ವಲ್ಪ ಟೈಮ್ ಸಿಕ್ಕಿದರೆ ನಿಮಗೆ ಸ್ವಾಧ್ಯಾಯ ಮಾಡುವಂಥದ್ದು, ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್, ಮಿನಿಮಮ್ ಒಂದು 10 ಮಿನಿಟ್ಸ್ ನಿಮಗೆ ಸ್ವಾಧ್ಯಾಯ ಮಾಡಿ. ಎಲ್ಲರಿಗೂ ಇದು ಆಗುವುದಿಲ್ಲ, ಯಾರೆಲ್ಲ ಮನೆಯಲ್ಲಿರ್ತೀರಾ ಅವರಿಗೆ ಒಂದು 10 ಮಿನಿಟ್ಸಿಂದಲ್ಲಿ ಅರ್ಧ ಗಂಟೆನೂ ನಿಮ್ಗೆ ಎಷ್ಟು ನಿಮ್ಮ ಶಕ್ತಿ ಅನುಸಾರವಾಗಿ ನಿಮ್ಗೆ ಎಷ್ಟು ಸಮಯ ಸಿಗುತ್ತೆ ಅದರ ಮೇಲೆ ಇದು ಸ್ವಾಧ್ಯಾಯ ಮಾಡುವಂಥದ್ದು. ಆಮೇಲೆ ಸಾಯಂಕಾಲ ಜಿನ ಭಗವಂತರ ಆರತಿ ಕಾರ್ಯಕ್ರಮ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಬರುವಂತಹ ಸ್ತೋತ್ರಗಳು ಅಂದರೆ ಭಕ್ತಾಮರ ಸ್ತೋತ್ರ ಆಗಿರ್ಬೋದು, ಕಲ್ಯಾಣ ಮಂದಿರ ಸ್ತೋತ್ರ ಆಗಿರಬಹುದು, ತತ್ವಾರ್ಥ ಸ್ತೋತ್ರ ಆಗಿರ್ಬೋದು, ಜಿನ ಸಹಸ್ರನಾಮ, ಚಹಡಾಲ, ದರ್ಶನ ಪಾಠ, ಇಂಥದ್ದು ಎಷ್ಟೊಂದು ಸ್ತೋತ್ರಗಳಿದೆ. 24 ತೀರ್ಥಂಕರರದ್ದು ಎಲ್ಲ ಪ್ರತಿಯೊಂದು ತೀರ್ಥಂಕರರದ್ದು ನಮ್ಮದು ಚಾಲೀಸಗಳು ಲಭ್ಯವಾಗಿವೆ. ಅಂಥವುಗಳನ್ನು ಕೇಳುವಂಥದ್ದು. ನಿಮ್ಗೆ ಹೇಳಿಕ್ಕೆ ಬರಲಿಲ್ಲ ಅಂತಂದರೆ, ಈಗ ವಯಸ್ಸಾದವರಿಗೆ, ಓದದೇ ಇರೋರಿಗೆ ಅದನ್ನೆಲ್ಲ ಓದ್ಲಿಕ್ಕೆ ಆಗದೆ ಇರೋರಿಗೆಲ್ಲ ನೀವು ಸ್ತೋತ್ರ ಪಠನ ಮಾಡಿ ಅಂದರೆ ತಪ್ಪಾಗುತ್ತೆ. ಸೊ ಅಂಥವರಿಗೆಲ್ಲ ಇವಾಗೆಲ್ಲ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ, ಎಲ್ಲರಿಗೂ ಯೂಟ್ಯೂಬ್ ಆಪ್ರೇಟ್ ಮಾಡೋದು ಗೊತ್ತಿರುತ್ತೆ. ಸೊ ಅಂಥವರೆಲ್ಲರೂ ಅಟ್ಲೀಸ್ಟ್ ಅದನ್ನು ಕೇಳಿ ಹೆಚ್ಚು ಧರ್ಮದಲ್ಲಿ ಆಸಕ್ತಿಯನ್ನು, ನಿಮ್ಮದು ಧರ್ಮ ವೃದ್ಧಿ ಆಗುವಂಥ ಕೆಲಸಗಳನ್ನು ಮಾಡಿ ಅಂತ ಮಾಡಬೇಕು ಅಂತ ಇದೊಂದು ರಾತ್ರಿದು ಸಮಯದ್ದು. ಮತ್ತು ರಾತ್ರಿ ಮಲಗುವಾಗ ನೀವು ಏನು ಮಾಡಬೇಕಂದ್ರೆ, ದಿನ ಸ್ಟಾರ್ಟ್ ಆದಾಗಿಂದ ನೀವು ರಾತ್ರಿ ಮಲಗೋವರೆಗೂ ಏನೆಲ್ಲ ನಿಮ್ಮಿಂದ ಹಿಂಸೆ ಕಾರ್ಯಗಳಾಗಿರ್ಬೋದು, ನಿಮ್ಗೆ ಗೊತ್ತಿದ್ದೇ ಮಾಡಿದ್ದೀರಿ ಅಂತಲ್ಲ, ಗೊತ್ತಿಲ್ಲದೇನೂ ಮಾಡಿರ್ಬೋದು. ಸೊ ಅಂಥದಕ್ಕೆಲ್ಲನೂ ಎಲ್ಲ ಜೀವರಾಶಿಗಳಲ್ಲಿ ಫಸ್ಟ್ ಭಗವಂತರಿಗೆ ಮತ್ತು ಎಲ್ಲ ಜೀವರಾಶಿಗಳಲ್ಲಿ ಒಂದು ಕ್ಷಮಾ ಯಾಚನೆ ಮಾಡಿ ಮಲಗುವ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡ್ರೆ
ಅದು ಉತ್ತಮ. ಇದನ್ನು ನೀವು 4 ತಿಂಗಳು ಸತತವಾಗಿ ಮಾಡ್ಕೊಂಡು ಬಂದರೆ ಇದು ಕಂಟಿನ್ಯೂಸ್ ಹಾಗೆ ಜೀವನ ಪರ್ಯಂತ ಇದು ನಿಮಗೆ ಹವ್ಯಾಸವಾಗೇ ಉಳಿಯುತ್ತೆ ಮತ್ತು ಅದರಿಂದ ಲಾಭಗಳು ನಿಮ್ಗೆ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಮಾಡೋದ್ರಿಂದ ಏನೋ ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತೆ, ಒಂಥರ ಶಾಂತಿ, ನೆಮ್ಮದಿ ಅಂತ ಹೇಳ್ತಾರಲ್ಲ, ಪೀಸ್ ಆಫ್ ಮೈಂಡ್ ಅಂಥದ್ದು ಸಿಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಒಳ್ಳೆಯ ಒಂದು ಟೈಮ್ ಟೇಬಲನ್ನು ಫಾಲೋ ಮಾಡಲಿಕ್ಕೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಈ ಚಾತುರ್ಮಾಸ ಟೈಮ್ದಲ್ಲಿ ಸಿಗುತ್ತದೆ. ಇದರಲ್ಲಿ ಮತ್ತೆ ನಾವು ಏನೆಲ್ಲ ಆಚರಣೆ ಮಾಡ್ತೀವಿ ಅನ್ನುವಂಥದ್ದು. ಚಾತುರ್ಮಾಸ ಟೈಮಲ್ಲಿ ನಮಗೆ ಒಂದು 2-3 ಪರ್ವಗಳು ತುಂಬಾ ಅತ್ಯಂತ ಮಹತ್ವವಾಗಿರುವಂಥದ್ದು. ಅದೇನಂತಂದರೆ ಅಷ್ಟಮ ನಂದೀಶ್ವರ ಪರ್ವ ಮತ್ತು ದಶಲಕ್ಷಣ ಮಹಾಪರ್ವ, ಕ್ಷಮಾವಾಣಿ ಅಂತ ಬರ್ತದೆ. ಅಷ್ಟಮ ನಂದೀಶ್ವರ ಪರ್ವ ಅಂತಂದರೆ ಅದು ಇವತ್ತೇ ಸ್ಟಾರ್ಟ್. ಆಷಾಢ ಪೌರ್ಣಿಮೆ ಆದ ಮೇಲೆ ಬರುವಂತಹ ಅಷ್ಟಮಿ ತಿಥಿಯಂದು ಈ ಅಷ್ಟಮ ನಂದೀಶ್ವರ ಪರ್ವ ಶುರುವಾಗುತ್ತೆ. ಇಲ್ಲಿಂದ ನಮ್ಮದು ಶ್ರಾವಕ ಚಾತುರ್ಮಾಸ ಧರ್ಮ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ನಂಬಿಕೆ, ಮತ್ತು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋದು ನಾವು ಜೈನ್ಸು. ಸೊ ಇಲ್ಲಿಂದ 8 ದಿನಗಳ ಕಾಲದವರೆಗೆ ಈ ನಂದೀಶ್ವರ ಪರ್ವ ಇರುತ್ತೆ. ನಂದೀಶ್ವರ ಅಂದರೆ ಏನು? ಅಷ್ಟಮ ನಂದೀಶ್ವರ ಪರ್ವ ಅಂತ ಯಾಕೆ ಕರೀತಾರೆ ಅಂತಂದರೆ, ನಂದೀಶ್ವರ ಅನ್ನುವಂಥದ್ದು ಒಂದು ದ್ವೀಪ. ಈ ದ್ವೀಪದಲ್ಲಿ ದೇವರ ಆರಾಧನೆ, ಜಿನಭಗವಂತರ ಆರಾಧನೆ ಎಲ್ಲ ಪ್ರದೇಶಗಳಿಗಿಂತಲೂ ಇಲ್ಲಿ ಹೆಚ್ಚಾಗಿ ನಡೀತಾ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಅವರು ಫೋಕಸ್ ಮಾಡುವಂಥದ್ದು ದೇವ ಗುರು ಶಾಸ್ತ್ರ, ಇದರ ಮೇಲೆ ಜಾಸ್ತಿ ಪೂಜಾ ವಿಧಿವಿಧಾನಗಳು, ಆರಾಧನೆಗಳು, ಧರ್ಮ ಅಭಿವೃದ್ಧಿ ಆಗುವಂಥ ಕಾರ್ಯಗಳನ್ನು ಇಲ್ಲಿ ಅವರು ಜಾಸ್ತಿ ಮಾಡುವುದರಿಂದ ಇದಕ್ಕೆ ಅಷ್ಟಮ ನಂದೀಶ್ವರ ಪರ್ವ ಅಂತ ಹೆಸರು ಬಂತು. ಈ ಅಷ್ಟಮ ನಂದೀಶ್ವರ ಪರ್ವದಲ್ಲಿ ಭಕ್ತರಿಗೆ ಅಂದರೆ ಶ್ರಾವಕರಿಗೆ ಏನೆಲ್ಲ ಮಾಡುವಂಥದ್ದು, ಯಾರಿಗೆ ಆಗತ್ತೆ ಅವರು 8 ದಿನಗಳ ಕಾಲ ಉಪವಾಸ ಮಾಡುವುದು. ಉಪವಾಸ ಅಂತಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟು ಶಕ್ತಿ ಅನುಸಾರವಾಗಿ. ಕೆಲವೊಬ್ಬರು ಏಕಭಕ್ತಿ ಮಾಡ್ತಾರೆ, ಕೆಲವೊಬ್ಬರು 1 ಟೈಮ್ ಅಥವಾ 2 ಟೈಮ್ಸ್ ಲಿಕ್ವಿಡ್ ಅಷ್ಟೇ ತಗೊಂಡು, ಜಸ್ಟ್ ಹಾಲು ಹಣ್ಣು ಆ ಥರ ತಗೊಂಡು ಉಪವಾಸ ಮಾಡುವವರಿದ್ದಾರೆ. ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟನ್ನು ನೀವು ಮಾಡ್ಬೋದು. ಮತ್ತು 1 ದಿನಕ್ಕೆ 1 ಜಪದ ಪಠನ ಮಾಡಿ, 108 ಸತಿ ಅದು ಪಠನ ಮಾಡಬೇಕು. ಒಂದೊಂದು ದಿನಕ್ಕೂ ಒಂದೊಂದು ಮಂತ್ರ ಜಾಪ್ಯ ಇದೆ. ಇವತ್ತು ಫಸ್ಟ್ ಅಷ್ಟಮ ನಂದೀಶ್ವರದ್ದು ಫಸ್ಟ್ ಡೇ ಅಂತಂದರೆ ಓಂ ಹ್ರೀಂ ನಂದೀಶ್ವರ ಸಂಜ್ಞಾಯ ನಮಃ ಅಂತ ಇದೆ. ಅದನ್ನು 108 ಬಾರಿ ಇವತ್ತು ಜಪ ಮಾಡಬೇಕು. ಮತ್ತು ಹೀಗೆ 8 ಮಂತ್ರಗಳಿವೆ. ಓಂ ಹ್ರೀಂ ನಂದೀಶ್ವರ ಸಂಜ್ಞಾಯ ನಮಃ, ಓಂ ಹ್ರೀಂ ಅಷ್ಟಮಹಾವಿಭೂತಿ ಸಂಜ್ಞಾಯ ನಮಃ, ಓಂ ಹ್ರೀಂ ತ್ರಿಲೋಕಸಾರ ಸಂಜ್ಞಾಯ ನಮಃ, ಓಂ ಹ್ರೀಂ ಚತುರ್ಮುಖ ಸಂಜ್ಞಾಯ ನಮಃ, ಓಂ ಹ್ರೀಂ ಪಂಚಮಹಾಲಕ್ಷಣ ಸಂಜ್ಞಾಯ ನಮಃ, ಓಂ ಹ್ರೀಂ ಸ್ವರ್ಗಸೋಪಾನ ಸಂಜ್ಞಾಯ ನಮಃ, ಓಂ ಹ್ರೀಂ ಸರ್ವಸಂಪತ್ತಿ ಸಂಜ್ಞಾಯ ನಮಃ, ಓಂ ಹ್ರೀಂ ಇಂದ್ರಧ್ವಜ ಸಂಜ್ಞಾಯ ನಮಃ. ಹೀಗೆ 8 ದಿನಗಳ ಕಾಲ 8 ಮಂತ್ರಗಳನ್ನು ನೀವು ಆಯಾ ದಿನಗಳಿಗೆ ಒಂದೊಂದು ಮಂತ್ರವನ್ನು 108 ಬಾರಿ ಮಾಡುವಂಥದ್ದು. ಇದನ್ನೆಲ್ಲ ಇಷ್ಟು ಮುಗಿದ ಮೇಲೆ ಇದು ಅಷ್ಟಮ ನಂದೀಶ್ವರ ಪರ್ವ ಮುಗಿಯುತ್ತೆ. ಇದು ವರ್ಷದಲ್ಲಿ 3 ಬಾರಿ ಬರುತ್ತದೆ. ವರ್ಷದಲ್ಲಿ 3 ಬಾರಿ ಯಾವಾಗಂತಂದರೆ, ಒಂದು ಆಷಾಢ ಪೌರ್ಣಿಮೆ ಆದಮೇಲೆ, ಇನ್ನೊಂದು ನಮ್ಮದು ಚಾತುರ್ಮಾಸ ಮುಗಿಯುವಂಥ ಸಂದರ್ಭದಲ್ಲಿ ಅಂದರೆ ಕಾರ್ತಿಕ ಪೌರ್ಣಿಮೆಯ ಟೈಮಲ್ಲಿ, ಮತ್ತು ಮತ್ತೊಂದು ಸತಿ ಫಾಲ್ಗುಣ ಮಾಸದಲ್ಲಿ ಇದು ಬರುತ್ತದೆ. ಸೊ ಇದು 3 ಸತಿ ಬಂದರೂ 8 ದಿನದ ಒಂದು ಪರ್ವ ಇದು. ಸೊ ಇದಕ್ಕೆ ಅಷ್ಟಮ ನಂದೀಶ್ವರ ಅಂತ ಕರೀತಾರೆ. ನೆಕ್ಸ್ಟ್ ಬರುವಂಥದ್ದು ದಶಲಕ್ಷಣ ಮಹಾಪರ್ವ ಅಂತ. ದಶಲಕ್ಷಣ ಮಹಾಪರ್ವದಲ್ಲಿ ಇದು 10 ಧರ್ಮಗಳನ್ನು ಆರಾಧನೆ ಮಾಡುವಂತಹ ಒಂದು ಸಂದರ್ಭ. 10 ಧರ್ಮಗಳು ಯಾವಂತಂದರೆ ಉತ್ತಮ, ಕ್ಷಮ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಅಂಕಿಚನ್ಯ ಮತ್ತು ಬ್ರಹ್ಮಚರ್ಯ ಧರ್ಮ. ಈ 10 ಧರ್ಮದಲ್ಲಿ ಒಂದೊಂದು ದಿನ ಒಂದೊಂದು ಧರ್ಮದ ಆರಾಧನೆಯನ್ನು ಮಾಡುವಂಥದ್ದು. ನನ್ನ ಮುಂದಿನ ವಿಡಿಯೋಗಳಲ್ಲಿ ಈ ಒಂದೊಂದು ಧರ್ಮದ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ನೀಡುವಂತಹ ಒಂದು ವಿಡಿಯೋಸ್ಗಳನ್ನು ಮಾಡ್ತೀನಿ. ಈ 10 ಧರ್ಮದ ಆರಾಧನೆ ಆದಮೇಲೆ ನೆಕ್ಸ್ಟ್ ಚಾತುರ್ಮಾಸ ಮುಗಿಯೋ ಟೈಮಲ್ಲಿ ಮತ್ತು ಈ ಧರ್ಮದ ಆರಾಧನೆ ಮುಗಿಯೋ ಟೈಮಲ್ಲಿ ಕ್ಷಮಾವಾಣಿ ಅಂತ ಆಚರಿಸ್ತೀವಿ. ಕ್ಷಮಾವಾಣಿ ಅಂತಂದರೆ ಏನು? ಕ್ಷಮಾವಾಣಿ ಅಂತಂದರೆ ಇಚ್ಛಾಮಿ ದುಃಖಡಂ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಅದನ್ನು ಹೇಳಿ ಎಲ್ಲರಿಗೂ ಹೇಳಬೇಕು. ಯಾಕಂದರೆ ನಾವು ಚಿಕ್ಕವರು
ನಮ್ಮಿಂದ ದೊಡ್ಡವರಿಗಾಗ್ಬೋದು, ಚಿಕ್ಕವರಿಗಾಗ್ಬೋದು, ಬೇರೆ ಯಾರಿಗಾದರೂ ಆಗಲಿ ನಮ್ಮಿಂದ ಏನಾದರೂ ದುಃಖ ಆಗಿರುವಂಥದ್ದು, ಇಲ್ಲ ನಮ್ಮಿಂದ ಅವ್ರಿಗೇನಾದರೂ ನೋವಾಗಿರುವಂತಹ ಒಂದು ಘಟನೆಗಳು ನಡೆದೇ ಇರುತ್ತೆ. ನಾವೆಲ್ಲರೂ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಎಷ್ಟೇ ಪರ್ಫೆಕ್ಟ್ ಇದ್ದರೂ ನನ್ನಿಂದ ಈಗ ಬೇರೆಯವರಿಗೆ ನೋವಾಗುವಂಥ ಅದು ಮಾತಲ್ಲಿ ಆಗಿರಬಹುದು, ಇಲ್ಲ ನನ್ನ ವರ್ತನೆಯಿಂದ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಕೆಲಸದ ಟೈಮಲ್ಲಿ ಆಗಿರ್ಬೋದು, ಯಾವ ಟೈಮಲ್ಲಾದರೂ ನನ್ನಿಂದ ಬೇರೆ ಜೀವಕ್ಕೆ ನೋವಾಗಿದೆ ಅಂತ ಒಂದು ಸಂದರ್ಭಗಳು ನಡೆದೇ ಇರುತ್ತೆ. ಸೊ ಹಾಗಾಗಿ ಒಂದು ಕ್ಷಮೆ ಯಾಚನೆ ಮಾಡುವಂಥದ್ದು ಇದು ಯಾವ ಧರ್ಮದಲ್ಲೂ ಯಾವ ಏಜ್ ಗ್ರೂಪಲ್ಲೂ ಚಿಕ್ಕವರಿಗೆ ಕೇಳಬಾರ್ದು, ದೊಡ್ಡವರಿಗೆ ಮಾತ್ರ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥದ್ದು ಇಲ್ಲ. ಜೈನ ಧರ್ಮದಲ್ಲಿ ಹೇಗಿದೆ ಅಂತಂದರೆ ಈ ಇಚ್ಛಾಮಿ ದುಕ್ಕಡಂ ಅಂತ ಹೇಳೋದು ಎಲ್ಲರಿಗೂ, ಇಚ್ಛಾಮಿ ದುಕ್ಕಡಂ ಅಲ್ಲ, ಮಿಚ್ಛಾಮಿ ದುಕ್ಕಡಂ ಅನ್ನುವಂಥದ್ದು ಯಾವುದೇ ಏಜ್ ಗ್ರೂಪಿಗೆ ಸೇರಲಿ, ಎಷ್ಟೇ ದೊಡ್ಡವರಿರಲಿ ಚಿಕ್ಕವರಿರಲಿ, ನಮಗೆ ಇರೋರಾಗಿರ್ಬೋದು ಇಲ್ಲದೆ ಇರೋರಾಗಿರ್ಬೋದು, ಯಾರಿಗಾದರೂ ಎಲ್ಲರಿಗೂ ನಾವು ಸ್ವ ಇಚ್ಛೆಯಿಂದ ನಮ್ಮ ಶುದ್ಧ ಮನಸ್ಸಿನಿಂದ ಕ್ಷಮೆಯನ್ನು ಯಾಚಿಸುವಂಥದ್ದು. ಸೊ ಇದಕ್ಕೆ ಕ್ಷಮಾವಾಣಿ ಅಂತ ಕರಿತೀವಿ. ಇಷ್ಟೆಲ್ಲ ಪ್ರವೃತ್ತಿಗಳನ್ನು ಮಾಡುವುದರಿಂದ ನಮ್ಮ ಧರ್ಮದ ಅಭಿವೃದ್ಧಿ ಆಗುತ್ತೆ. ಒಂದು ಮನಸ್ಸಿಗೆ ಖುಷಿ ಕೊಡುವಂತಹ ಎಲ್ಲ ಕಾರ್ಯಗಳು ಈ ಚಾತುರ್ಮಾಸ ಟೈಮಲ್ಲಿ ನಡೆಯುತ್ತವೆ. ಸೊ ಹಾಗಾಗಿ ಜೈನ ಧರ್ಮದಲ್ಲಿ ಚಾತುರ್ಮಾಸ ಅನ್ನುವಂಥದ್ದು ತುಂಬಾ ಮಹತ್ವದ ಒಂದು ಪಾತ್ರವಾಗಿದೆ. ಸೊ ಹಾಗಾಗಿ ನಾನು ಇವತ್ತು ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ನನಗೆಷ್ಟು ಗೊತ್ತಿದೆ, ನಾನು ಎಷ್ಟು ಶಾಸ್ತ್ರದಲ್ಲಿ ಓದಿ ತಿಳ್ಕೊಂಡಿರೋದು, ನನ್ನ ಗುರುಗಳ ಪ್ರವಚನದಲ್ಲಿ ಹೇಳಿರುವಂಥದ್ದಾಗಿರಬಹುದು, ಅಥವಾ ನನ್ನ ಜೀವನದಲ್ಲಿ ನಾನು ಇಲ್ಲಿ ತನಕ ಇವರು ಅಂದರೆ ಜೈನ ಧರ್ಮದಲ್ಲಿ ಧರ್ಮದ ಬಗ್ಗೆ ಚಿಂತನೆಗಳು ಚರ್ಚೆಗಳು ಆಗ್ತಾನೆ ಇರ್ತವೆ. ಸೊ ನನಗೆ ಮುಂಚೆಯಿಂದನೂ ಇದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ನಾನು ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡಿರೋದು ಇದೆ. ಸೊ ಎಲ್ಲನೂ ಒಂದು ಕಡೆ ಸಂಗ್ರಹಣೆ ಮಾಡಿ ಈ ವಿಷಯದ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅದನ್ನು ನಿಮ್ಮೆಲ್ಲರ ಹತ್ರ ಹೇಳಿ ನಿಮಗೂ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಾಗಲಿ ಅನ್ನೋದೇ ನನ್ನ ಉದ್ದೇಶ. ಅದನ್ನ ಬಿಟ್ಟು ಬೇರೆ ಇನ್ನೇನಿಲ್ಲ. ಇದರಿಂದ ನನಗೆ ಮನಸ್ಸಿಗೆ ತುಂಬ ಖುಷಿ ಕೊಡುವಂತಹ ಒಂದು ಟಾಪಿಕ್ ಇದು. ಸೊ ಹಾಗಾಗಿ ನಾನು ಇದನ್ನು ಆಯ್ಕೆ ಮಾಡಿಕೊಂಡಿದ್ದು. ಇದರಲ್ಲಿ ಏನಾದರೂ ತಪ್ಪು ತಡೆಗಳಾಗಿದ್ದರೆ ಅಥವಾ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ರಾಂಗ್ ಆಗಿದ್ದರೆ ಸೊ ನೀವು ನನಗೆ ಹೇಳ್ಬೋದು. ಅದನ್ನು ಹೇಗೆ ಹೇಳೋದು ಅಂತಂದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಹಾಕ್ಬೋದು. ಇಲ್ಲಿಯವರೆಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವರಿಗೂ ಏನಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಗೊತ್ತಿರೋರೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳಿ ಮತ್ತೊಂದು ವಿಷಯದ ಬಗ್ಗೆ ನಿಮ್ಮೆಲ್ಲರ ಹತ್ರ ಮತ್ತೆ ಮಾತಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಜೈ ಜಿನೇಂದ್ರ. ಜೈನಂ ಜಯತಿ ಶಾಸನ.